ನಮಸ್ಕಾರ. ನಾನು ಗುರುಪ್ರಸಾದ್ ತುಮ್ಸೋಗೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಲ್ಲಿ ಆನೆ ಸೆರೆಯ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಈ ಕಡೆ ಮೈಸೂರಲ್ಲಿ ನಿನ್ನೆ ಒಂದು ಸಿದ್ಧಾರ್ಥ ಲೇಔಟಲ್ಲಿ ಮನೆಯೊಳಗಡೆ ನುಗ್ಗಿ ಮಂಚದ ಕೆಳಗಡೆ ಇದ್ದ ಚಿರತೆಯನ್ನು ಅರಣ್ಯ ಇಲಾಖೆಯವರು ಯಶಸ್ವಿಯಾಗಿ ಸೆರೆ ಹಿಡಿದು ಅದನ್ನು ಕೂರ್ಗಳ್ಳಿ ರೆಸ್ಕ್ಯೂ ಸೆಂಟರ್ಗೆ ತಗೊಂಡೋಗಿದ್ದಾರೆ. ಅದೇ ರೀತಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಲ್ಲಿ ಹಾದ್ನೂರು ಮತ್ತು ಬಡಗಲ್ಪುರ ಭಾಗದಲ್ಲಿ ಕಾಣಿಸ್ಕೊಂಡಿದ್ದಂಥ ಹುಲಿಯನ್ನು ಅರಣ್ಯ ಇಲಾಖೆಯವರು ನಿನ್ನೆ ರಾತ್ರಿ ಯಶಸ್ವಿಯಾಗಿ ಸೆರೆ ಹಿಡಿದು ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಿದ್ದಾರೆ. ಹುಲಿ ಸುಮಾರು ದಿನದಿಂದ ಆ ಭಾಗದಲ್ಲಿ ಕಾಣಿಸ್ಕೊಳ್ತಿದ್ದು ಮತ್ತು ಜಾನುವಾರುಗಳ ಮೇಲೆ ದಾಳಿ ಮಾಡ್ತಾ ಇತ್ತಂತೆ. ನಿನ್ನೆ ಬೆಳಗ್ಗೆ ಕಾಣಿಸ್ಕೊಂಡಿದೆ ಕೃಷಿ ಭೂಮಿ ಹತ್ರ. ಜನ ಎಲ್ಲ ಅದನ್ನು ನೋಡಿದರೆ, ವಿಡಿಯೋ ಮಾಡಿ ವೈರಲ್ ಕೂಡ ಆಯಿತು. ಅದನ್ನು ಅರಣ್ಯ ಇಲಾಖೆಯವ್ರಿಗೆ ಮಾಹಿತಿ ಸಿಕ್ಕ ತಕ್ಷಣ ಎಲ್ಲರೂ ಸ್ಥಳಕ್ಕೆ ಹೋಗಿ ಸಂಜೆ ಯಾವುದೋ ಒಂದು ತೋಟದಲ್ಲಿ ಇತ್ತಂತೆ. ಪಶುವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಅವರು ಜೀಪಲ್ಲಿ ಕೂತ್ಕೊಂಡು ಹೋಗಿ ಅದಕ್ಕೆ ಅರವಳಿಕೆ ಹೊಡೆದಿದ್ದಾರೆ. ನಂತರ ಅರಣ್ಯ ಇಲಾಖೆಯವರೆಲ್ಲ ಸೇರಿ ಅದನ್ನು ಬೋನ್ಗೆ ಹಾಕಿ ಅದನ್ನು ಬನ್ನೇರುಘಟ್ಟ ಪುನರ್ವಸತಿ ಕೇಂದ್ರಕ್ಕೆ ಅದನ್ನು ರವಾನೆ ಮಾಡಿದ್ದಾರೆ. ಅದು ಹೆಣ್ಣು ಹುಲಿ, 10ರಿಂದ 12 ವರ್ಷ ಅಂತೆ. ಅದು ಹಲ್ಲುಗಳೆಲ್ಲ ಸ್ವಲ್ಪ ಸವದಿತ್ತು. ಅದರಿಂದ ಅದು ಕಾಡೊಳಗಡೆ ನಿಜವಾಗ್ಲೂ ಬೇಟೆ ಆಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಕಾರಣದಿಂದ ಅದು ಇಲ್ಲಿ ಕಾಡಿನ ಅಂಚಿಗೆ ಬಂದು ಸುಲಭವಾಗಿ ಸಿಗೋ ಪ್ರಾಣಿಗಳು ಅಂದರೆ ಜಾನುವಾರುಗಳು ಮೇಲೆ ಬೀಳ್ತಾಯಿತ್ತು. ಸುಮಾರು ಜಾನುವಾರುಗಳನ್ನ ಹತ್ಯೆ ಮಾಡಿತ್ತು ಅಂತ ಹೇಳಲಾಗ್ತಾಯಿದೆ. ಈಗ ಅದನ್ನು ಬನ್ನೇರುಘಟ್ಟಕ್ಕೆ ರವಾನೆ ಮಾಡಲಾಗಿದೆ. 2025ರ ಸಮಯದಲ್ಲಿ ಇದೇ ಭಾಗದಲ್ಲಿ ಸಂಘರ್ಷ ಮೊದಲು ಸ್ಟಾರ್ಟ್ ಆಗಿದ್ದು. ಮೊದಲು ಒಬ್ಬ ರೈತ ಹತ್ತಿ ಬಿಡಿಸ್ತಿದ್ದಂಥ ಸಂದರ್ಭದಲ್ಲಿ ಈ ಕಡೆಯಿಂದ ಕಾರ್ಯಾಚರಣೆ ನಡೆಸ್ತಿದ್ದಂಥ ಹುಲಿ ಓಡೋಗಿ ಆ ಕಡೆಗೆ ಅವನಿಗೆ ಎದುರಿಗೆ ಸಿಕ್ಕಿದ ತಕ್ಷಣ ಅವನ ಮುಖನ ಪರ್ಚಿ ಓಡೋಗ್ಬಿಟ್ಟಿತ್ತು. ಪಾಪ ಅವನ ಮುಖ ಎಲ್ಲ ಕಿತ್ತೋಗಿತ್ತು. ಈಗ ಅವರು ಅಂದರೆ ತುಂಬ ಸಫರ್ ಪಟ್ಟಿದ್ದಾರೆ. ಅಲ್ಲಿಂದನೇ ಸಂಘರ್ಷ ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಮತ್ತೊಂದು ಮರಿ ಹಿಡಿದ್ರು, ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಮರಿ ಹಿಡಿದ್ರು. ಈ ಥರನೇ ಸ್ಟಾರ್ಟ್ ಆಗಿದ್ದೇ ಸಂಘರ್ಷ ಆ ಭಾಗದಲ್ಲಿ. ಹಾದ್ನೂರು ಮತ್ತು ಬಡಗಲ್ಪುರ ಪಾಪ ಅಲ್ಲಿನ ರೈತರಿಗೆ ತುಂಬ ಕಷ್ಟ, ವನ್ಯಜೀವಿಗಳು ಈಚೆ ಬರೋದ್ರಿಂದ.